ಅವರು ಇಚ್ಛೆ ಪಟ್ಟರೆ ಯಾಕೆಂದರೆ ಕೆಲವು ಟೈಮಲ್ಲಿ ರಿಜೆಕ್ಷನ್ ಆಗ್ತದೆ. ಅವರು ಇಚ್ಛೆ ಪಟ್ಟರೆ ಬೆಂಗಳೂರು ನಗರದಲ್ಲಿ ಬಿಡಿಯಲ್ಲಿ ಅವರು ಒಂದು ಒಪ್ಪಿಗೆ ಕೊಟ್ಟರೆ ಅವ್ರಿಗೊಂದು ಜಿ ಕ್ಯಾಟಗರಿ ಸೈಟನ್ನು ಕೊಡಬೇಕು ಅಂಥೇಳಿ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ. ಏನು ನಮ್ಮ ರೂಲ್ಸ್ ಇದೆ ಆ ರೂಲ್ಸ್ ಪ್ರಕಾರ ಒಬ್ಬರಿಗೆ ಯಾರು ಮೂಲ ಇದನ್ನು ಅದನ್ನು ಕೊಟ್ಟಿದ್ದೇವೆ. ದಿಸ್ ಇಸ್ ಟುಡೇಸ್ ಡಿಸಿಷನ್. ಅವ್ರಿಗೂ ಅನುವಾದ ಮಾಡಿದವ್ರಿಗೆ ಅಭಿನಯಿಸ್ತೇವೆ. ಎರಡನೇದು ಬೆಂಗಳೂರು ನಗರದ ತ್ಯಾಜ್ಯ ವಿಲೇವಾರಿ ವಿಚಾರದಲ್ಲಿ ಫಸ್ಟು ನಮ್ಮ ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆಗೆ ಬೆಳಗ್ಗೆನೆ ಭಾಳ ಜನ ಕಾತುರವಾಗಿದ್ದೀರಿ ಏನಾಗ್ತಾ ಇದೆ ಅಂತೇಳಿ. ಸೊ ನಾವೆಲ್ಲ ರೂಲ್ಸು ರೆಗ್ಯುಲೇಷನ್ಸು ಆ್ಯಕ್ಟು ಎಲ್ಲ ತೆಗೆದು ನೋಡಿದ್ದೇವೆ. ಏನೇನು ಬೇಕೋ ಅಮೆಂಡ್ಮೆಂಟ್ಸ್ಗಳೆಲ್ಲ ಆಗಿತ್ತು. ಸೊ ಇವತ್ತಿಂದ ಬೆಂಗಳೂರು ರಾಮನಗರ ಜಿಲ್ಲೆ ಹೆಡ್ ಕ್ವಾರ್ಟರ್ಸು ರಾಮನಗರದಲ್ಲೇ ಇರ್ತದೆ. ಮೂಲ ಅದು ಬೆಂಗಳೂರು ಜಿಲ್ಲೆ ಆಗಿತ್ತು. ಇವತ್ತು ಕ್ಯಾಬಿನೆಟ್ನಲ್ಲಿ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ. ಇವತ್ತು ಅದು ಸಂಬಂಧಪಟ್ಟಂತೆ ಆದೇಶ ಕೂಡ ಬರ್ತದೆ. ಇದೊಂದು ಸಂತೋಷವಾದಂಥ ವಿಚಾರ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ. ಇದನ್ನು ಹೇಳಲಿಕ್ಕೆ ಬಯಸ್ತೇನೆ. ರಾಮನಗರದ ಹೆಡ್ ಕ್ವಾರ್ಟರ್ಸು ಫಂಕ್ಷನಿಂಗಲ್ಲಿ ಯಾವ ಥರದ ಬದಲಾವಣೆ ಕೂಡ ಇರುವುದಿಲ್ಲ. ಅದಾಗದು ಮುಂದುವರಿಯುತ್ತದೆ. ಬೇರೆ ಅರ್ಬನ್ ಡೆವಲಪ್ಮೆಂಟ್ ಕೊಡ್ತಾರೆ. ಆಮೇಲೆ ಅನೇಕರು ಬಿಡಿಯಲ್ಲಿ ಅನೇಕ ಸಂಘ ಸಂಸ್ಥೆಗಳೆಲ್ಲ ಭಾಳ ದೇವಸ್ಥಾನಗಳು ಸಂಘ ಸಂಸ್ಥೆಗಳೆಲ್ಲ ಬಿಡಿಯಲ್ಲಿ ಅವರೆಲ್ಲ ಸೈಟ್ಗಳನ್ನು ತೆಗೆದುಕೊಂಡಿದ್ರು. ಅವರಿಗೆ ಒನ್ ಟೈಮ್ ಟ್ಯಾಕ್ಸ್ ಬೆನಿಫಿಟನ್ನು ಇಂಟ್ರೆಸ್ಟ್ ಬೆನಿಫಿಟನ್ನು ಕೊಟ್ಟಿದ್ದೇವೆ. 120 ದಿನ ಒಳಗಡೆ ಅವರೆಲ್ಲ ಏನೇನು ಕಟ್ಟಬೇಕೋ ಎಲ್ಲ ಕಟ್ಟಿದ್ರೆ ಒನ್ ಟೈಮ್ ಫೆಸಿಲಿಟೀಸ್ನ ಅವ್ರಿಗೆ ಬೆನಿಫಿಟನ್ನು ಬಿಡಿಯಲ್ಲಿ ಯಾರು ಡಿಫಾಲ್ಟರ್ಸ್ ಆಗಿದ್ರು ಅಂಥವ್ರು ಇಂಟ್ರೆಸ್ಟ್ ವೇವರನ್ನು ಮಾಡಿದ್ದೇವೆ. ಇಂಟ್ರೆಸ್ಟ್ ಒಟ್ಟು 234 ಕೋಟಿ ಇದೆ. ಸೊ ಇಂಟ್ರೆಸ್ಟ್ ವೇವರನ್ನು ಮಾಡಿದ್ದೇವೆ. ಟನಲ್ ವಿಚಾರ ಕೂಡ ಚೀಫ್ ಮಿನಿಸ್ಟರ್ಗೆ ಟೆಂಡರ್ ಕರಿಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. 2 ವಿಚಾರ ಇದೆ. ಹೈಬ್ರಿಡ್ ಮಾಡಬೇಕಾ ಇಲ್ಲ ಅಂತಂದರೆ ಬೂಟ್ ಹ್ಯಾನಲ್ ಮಾಡಬೇಕಾ ಅಂತೇಳಿ. ಸೊ ಅದಕ್ಕೆ ಚೀಫ್ ಮಿನಿಸ್ಟರ್ಗೆ ಆಥರೈಸ್ ಮಾಡಿದ್ದೀವಿ. ನಾನು ಚೀಫ್ ಮಿನಿಸ್ಟರ್ ಕೂತ್ಕೊಂಡು ಅದನ್ನು ಟೆಕ್ನಿಕಲ್ ಆಗಿ ತೀರ್ಮಾನ ಮಾಡಿ ಅದನ್ನು ಕೂಡ ಟೆಂಡರ್ ಕರೀಲಿಕ್ಕೆ ಗ್ಲೋಬಲ್ ಟೆಂಡರ್ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಒಟ್ಟು 17,780 ಕೋಟಿ ರೂಪಾಯಿ. ಆಮೇಲೆ ಮೆಟ್ರೋ ವಿಚಾರ ಒಂದು ಬೃಹತ್ ತೆಗೆದುಕೊಂಡಿದ್ದೇವೆ. ಒಟ್ಟು ಎಸ್ಟಿಮೇಟ್ ಕಾಸ್ಟು ಥರ್ಡ್ ಸ್ಟೇಜ್ಗೆ 40,425 ಕೋಟಿ ರೂಪಾಯಿ ವೆಚ್ಚದ ಅನುಮತಿಯನ್ನು ಕೊಟ್ಟಿದ್ದೇವೆ ಥರ್ಡ್ ಸ್ಟೇಜ್ಗೆ. ಅದು ಟೆಂಡರ್ ಕೂಡ ನಾವು ಪ್ರಾರಂಭವನ್ನು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ನಾವು ಮಾಡ್ತಾ ಇದ್ದೇವೆ. 40,425 ಕೋಟಿ ರೂಪಾಯಿ. ಆಮೇಲೆ ಇದನ್ನ ಹಿಂದೆ ಬಿಜೆಪಿ ಗೌರ್ಮೆಂಟಲ್ಲಿ 98 ಪ್ಯಾಕೇಜ್ ಅಂತ ಕಸ ವಿಲೇವಾರಿಗೆ ಟೆಂಡರ್ ಕರೆದಿದ್ರು. ಬೇಕಾದಷ್ಟು ವಿಚಾರಗಳಿತ್ತು. ಅದನ್ನೆಲ್ಲ ಈಗ ನಾನು ಬಿಡಿಸಿ ಹೋಗಲ್ಲ. ಕೆಲವರು ಕೋರ್ಟ್ಗೆ ಹೋಗಿದ್ರು. ಕೋರ್ಟಲ್ಲಿ ತೀರ್ಮಾನ ಕೊಟ್ಟಿದ್ದಾರೆ. 4 ತಿಂಗಳಲ್ಲಿ ಇದನ್ನು ಫೈನಲೈಸ್ ಮಾಡಿ ಅಂತ ಅದನ್ನು ಸ್ಕ್ವಾಶ್ ಮಾಡಿದ್ದಾರೆ. ನಾವು ಪ್ರತಿ ಕ್ಷೇತ್ರದಲ್ಲೂ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಪ್ಯಾಕೇಜ್ ಅಂತ ಮಾಡಿ ಕೆಲವು ದೊಡ್ಡ ಕ್ಷೇತ್ರಕ್ಕೆ 2 ಈ ಥರ ಮಾಡಿ ಒಟ್ಟು 33 ಪ್ಯಾಕೇಜಲ್ಲಿ ಬರೀ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಸೆಂಟ್ರಿಗೆ
ತೆಗೆದು ಹಾಕೋಂಥದ್ದು. ಅಲ್ಲಿಂದ ಬೇರೆ ಕಡೆ ನಾವು ಏನು 2 ಪ್ಯಾಕೇಜ್ 2 ಜಾಗದಲ್ಲಿ ಮಾಡಬೇಕು ಅಂತಿದ್ದೀವಿ, ಆ ಜಾಗಕ್ಕೆ ಶಿಫ್ಟ್ ಮಾಡಲಿಕ್ಕೆ. ಸೊ ಈಗ 33 ಪ್ಯಾಕೇಜ್ ಮಾಡಿ ಅದನ್ನು ಟೆಂಡರ್ ಕೂಡಲೇ ಕರೀತಾ ಇದ್ದೀವಿ. 4,791 ಕೋಟಿ 4,791 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಯೋಜನೆ ನಡೀತಾ ಇದೆ, ಕಸ ವಿಲೇವಾರಿದು. ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಗಾರ್ಬೇಜ್ ಕಲೆಕ್ಷನ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ 7 ಇಯರ್ಸ್. ನಾನು 5 ವರ್ಷ ಮಾಡಬೇಕು ಅಂತ ನನ್ನ ಆಸೆ ಇತ್ತು. ಬಟ್ ವೆಹಿಕಲ್ದು ಪೊಸಿಷನ್ನು, ವೆಹಿಕಲ್ಗೆ ಸ್ಟ್ರೆಂತು ಅವರು 7 ಇಯರ್ಸ್ ಅಂತ ನಿಗದಿ ಮಾಡಿದ್ದಾರೆ. ಅದಕ್ಕೆ 7 ಇಯರ್ಸ್ ಟೆಂಡರ್ನ ಕರೀತೇವೆ. ಖಂಡಿತ ಡಿಫ್ರೆನ್ಸ್ ಇದೆ. ಬೇಕಾದಷ್ಟು ರೆಸ್ಪಾನ್ಸಿಬಿಲಿಟಿ, ವೆಹಿಕಲ್ಲು ಡಿಫ್ರೆನ್ಷಿಯೇಟ್ ಮಾಡೋದು, ಕನ್ಸ್ಟ್ರಕ್ಷನ್ನು ಆ್ಯಕ್ಟಿವಿಟೀಸ್ಗೆ ಸಪ್ರೇಟ್ ಮಾಡೋಂಥದ್ದು, ಅವ್ರಿಗೆ ಏನೇನು ತಗೊಂಡು ಹೋಗ್ಬೇಕು ಅಂತೇಳಿ ಸ್ಪೆಸಿಫಿಕ್ ಸ್ಟಾರ್ಟಿಂಗಲ್ಲೇ ವಿಂಗಡಣೆ ಮಾಡಲಿಕ್ಕೆ ಒಂದು ಅವಕಾಶ ನಾವು ಮಾಡ್ತೀವಿ.